ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವಿಜಯ್ ಟ್ರಾವೆಲ್ ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವಿಜಯ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮಲ್ಲಿ ಪ್ರೆಸೆಂಟ್ ನಾನೀಗ ಮುಂಬೈನ ಕಲ್ಯಾಣ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಯಾವ ಟ್ರೈನಲ್ಲಿ ಅಂದರೆ ಇದು ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಂದ ಕೊಯಮತ್ತೂರಿಗೆ ಹೋಗುವಂತಹ ಕುರ್ಲಾ ಎಕ್ಸ್ಪ್ರೆಸ್. ಸೊ ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಂದ 10:35ಗೆ ಬಿಡುತ್ತೆ. ಇಲ್ಲಿಗೆ ಕಲ್ಯಾಣ್ ಜಂಕ್ಷನ್ಗೆ 11:20ಗೆ ಬರುತ್ತೆ. ಸೊ ಇಲ್ಲಿಂದ ನಾಳೆ ನೈಟು 9 ಗಂಟೆಗೆ ಮೆಜೆಸ್ಟಿಕ್ ಹೋಗುತ್ತೆ. ಸೊ ಬೆಳಗ್ಗೆಯಿಂದ ಫುಲ್ಲು ಟ್ರಾವೆಲಿಂಗ್ ಮಾಡಿ ಫುಲ್ಲು ಟೈರ್ಡ್ ಆಗಿದ್ದೀನಿ. ಹಾಗಾಗಿ ಈಗ ಟ್ರೈನ್ ಹತ್ತಿದ ತಕ್ಷಣ ಟ್ರೈನ್ ಅರೈವಲ್ ಮತ್ತು ಡಿಪಾರ್ಚರ್ ತೋರಿಸ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಸೊ ಆಮೇಲೆ ನಾಳೆ ಎಲ್ಲಿಂದ ಎಚ್ಚರ ಆಗುತ್ತೋ ಅಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನಾಳೆ ಈ ಟ್ರೈನ್ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತು ಟೈಮಿಂಗ್ಸ್ನೆಲ್ಲ ಕೊಡ್ತೀನಿ. ಸೊ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು 3rd AC ಕೋಚಲ್ಲಿ. ಓಕೆ, ಸೊ ನಾವು ಆ್ಯಕ್ಚುಲಿ ಪುಣೆಯಿಂದ ಬರಬೇಕಾದ್ರೆ CSMTಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಆಶೀರ್ವಾದ್ ಬ್ರದರ್ ಅವ್ರ ಸಿಸ್ಟರು ಕಲ್ಯಾಣ್ ಹತ್ರ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇಳ್ಕೊಂಡು ಅವ್ರನ್ನ ಮೀಟ್ ಮಾಡಿ ಡಿನ್ನರ್ ಮಾಡಿ ಮತ್ತೆ ಇಲ್ಲಿಗೆ ಬಂದ್ವಿ. ಟೈಮ್ ಇವಾಗ ಕರೆಕ್ಟಾಗಿ 11 ಗಂಟೆ ಆಗಿದೆ. ಇನ್ನೊಂದು 20 ನಿಮಿಷದಲ್ಲಿ ಟ್ರೈನ್ ಇಲ್ಲಿಗೆ ಬರುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 6 ಅಂತ ತೋರಿಸ್ತಾ ಇದೆ. ನೋಡೋಣ ಬನ್ನಿ ಯಾವ ಪ್ಲ್ಯಾಟ್ಫಾರ್ಮ್ ಬರುತ್ತೆ ಅಂದ್ಬಿಟ್ಟು. ಈ ಕಲ್ಯಾಣ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಓವರ್ ವ್ಯೂ ಇದು. ಅಲ್ಲಿ ಒಂದು ಯಾವುದೋ ಲೋಕಲ್ ಟ್ರೈನ್ ಬರ್ತಾ ಇದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿ. ನಾವು ಆ್ಯಕ್ಚುಲಿ ಡೋರಿವಿಲಿಗೆ ಹೋಗಿದ್ವಿ ಅವ್ರ ಸಿಸ್ಟರ್ನ ಮೀಟ್ ಮಾಡೋಕ್ಕೆ. ಡೋರಿವಿಲಿಯಿಂದ ಸ್ವಲ್ಪ ದೂರದಲ್ಲಿತ್ತು ಅವ್ರ ಏರಿಯಾ. ಮತ್ತು ಅವರು ಡೋರಿವಿಲಿಗೆ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ರು. ಸೊ ಡೋರಿವಿಲಿ ರೈಲ್ವೆ ಸ್ಟೇಷನಿಂದ ಕಲ್ಯಾಣ್ವರೆಗೂ ನಾವು ಲೋಕಲ್ ಟ್ರೈನಲ್ಲಿ ಬಂದ್ವಿ. ಬರೀ ಒಂದೇ ಸ್ಟಾಪ್ ಇತ್ತು ಅಷ್ಟೇ. ಟಿಕೆಟ್ ಕಾಸ್ಟ್ ಎಷ್ಟು ಗೊತ್ತಾ? ಬರೀ 5 ರೂಪಾಯಿ. ಅವ್ರು ಕಲ್ಯಾಣ್ ಜಂಕ್ಷನ್ವರೆಗೂ ಡ್ರಾಪ್ ಮಾಡ್ತೀನಿ ಅಂದರು. ಮತ್ತೆ ಇವಾಗ ಗೊತ್ತಲ್ಲ ಮುಂಬೈ ಟ್ರಾಫಿಕ್ ಹೆಂಗಿರುತ್ತೆ ಅಂತ ನಮ್ಮನ್ನು ಡ್ರಾಪ್ ಮಾಡಿ ಮತ್ತೆ ಅವ್ರು ಹೋಗೋಷ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ಡೋರಿವಿಲಿವರೆಗೂ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ಲೋಕಲ್ ಟ್ರೈನಲ್ಲಿ ಬಂದುಬಿಟ್ವಿ. ನಮ್ಮ ಆಶೀರ್ವಾದ್ ಬ್ರೋ ಅವರಂತೂ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ. ಯಾವಾಗ ಮಲ್ಕೊತೀನೋ ಅನಿಸ್ತಾ ಇದೆ. ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಹಂಗೆ. ಸೊ ಅವ್ರ ತಂಗಿ ಹತ್ರ ಹೋಗಿದ್ದಕ್ಕೆ ಅವರೊಂದು ಸ್ವಲ್ಪ ಲಗೇಜ್ ಕೊಟ್ಟರು ಮನೆಗೆ ತೊಗೊಂಡೋಗೋದಕ್ಕೆ. ಆ್ಯಕ್ಚುಲಿ ಏನಂದರೆ ಇವರು ಸ್ವಲ್ಪ ಲಗೇಜ್ ತೊಗೊಂಬಂದಿದ್ರು ಅವ್ರಿಗೋಸ್ಕರ. ಅದನ್ನು ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಲಗೇಜ್ನ ತೊಗೊಂಬರ್ತಾಯಿದ್ದೀವಿ. ಸಿಸ್ಟರು ಮತ್ತು ಇವ್ರ ಬ್ರದರ್ ಇಲ್ಲ, ಇಬ್ಬರು ತುಂಬ ಸ್ವೀಟ್ ಪರ್ಸನ್ಸ್. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಓಕೆ, ರಿಯಲಿ ತುಂಬ ಖುಷಿ ಆಯಿತು ಬ್ರೋ ಮೀಟ್ ಮಾಡಿ ನನಗಂತೂ. ಟ್ರೈನಿಂದ ಇಳಿದ್ಬಿಟ್ಟು ಓಡ್ತಾ ಇದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಮೋಸ್ಟ್ಲಿ ಇನ್ನೊಂದು ಪ್ಲ್ಯಾಟ್ಫಾರ್ಮಲ್ಲಿ ಇನ್ನೊಂದು ಲೋಕಲ್ ಟ್ರೈನ್ ಕ್ಯಾಚ್ ಮಾಡೋಕ್ಕಿರಬೇಕು. ತುಂಬ ಫಾಸ್ಟು ಮುಂಬೈ ಜನ ಹಂಗೆ. ಟ್ರೈನ್ ನಂಬರ್ 11013 LTT ಕೊಯಂಬತ್ತೂರ್ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 6ಕ್ಕೆ ಬರ್ತಾ ಇದೆ. ನಮ್ಮ ಕೋಚ್ ನಂಬರ್ B4. ಈ ಟ್ರೈನ್ಗೆ ಬರೀ 3 ನಿಮಿಷ ಸ್ಟಾಪ್ ಇರೋದಷ್ಟೇ. ಸೊ ಈ ಟ್ರೈನಿಗೆ ಪ್ಯಾಂಟ್ರಿ ಕಾರ್ ಇದೆ, ಫುಡ್ಗೇನು ಪ್ರಾಬ್ಲಮ್ ಇಲ್ಲ. ಸೊ ಫೈನಲಿ ನಮ್ಮ ಕೋಚ್ ಹತ್ರ ಬಂದಾಯಿತು B4. ಟೈಮ್ ಇವಾಗ 11:28 ಆಗಿದೆ. ಇನ್ನೊಂದು 1 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟ್ರೈನ್ ನಂಬರ್ 11013 ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಂದ ಕೊಯಂಬತ್ತೂರಿಗೆ ಹೋಗುವಂಥ ಟ್ರೈನ್ ಈಗ ಮಹಾರಾಷ್ಟ್ರದ ಲಾಸ್ಟ್ ಸ್ಟೇಷನ್ ಆಗಿರುವಂಥ ದುಧನಿಗೆ ಸೇರಿಕೊಂಡಿದೆ. ಟೈಮ್ ಇವಾಗ ಕರೆಕ್ಟಾಗಿ 7:45 ಆಗ್ತಿದೆ. ಇಲ್ಲಿಗೆ ನಮ್ಮ ಟ್ರೈನು 7 ಗಂಟೆಗೆ ಬರಬೇಕಾಗಿತ್ತು, ಬಟ್ 45 ಮಿನಿಟ್ಸ್ ಡಿಲೇಯಿಂದ ಹೋಗ್ತಾ ಇದೆ. ನೈಟ್ ನಾನು ಕಲ್ಯಾಣ್ ಹತ್ತದ ಮೇಲೆ ಮಲ್ಕೊಂಡಿದ್ದು. ಕರೆಕ್ಟಾಗಿ ಸೋಲಾಪುರ ದಾಟಿದ ಮೇಲೆ ಎಚ್ಚರ ಆಯಿತು. ಸೋಲಾಪುರ ಕವರ್ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ನೋಡಿದ್ರೆ ಅಲಾರಾಮ್ ಕೂಡ ಇಟ್ಟಿದ್ದೆ 6 ಗಂಟೆಗೆ. ಬಟ್ ತುಂಬ ಟೈರ್ಡ್ ಆಗಿದ್ದು ಇದರಿಂದ ಎಚ್ಚರನೇ ಆಗಿಲ್ಲ. ನಮ್ಮ ಟ್ರೈನ್ ಕೋಚ್ ಎಕ್ಸ್ಟೀರಿಯರ್ ನೋಡಿ. ನಾವು ಇದೇ ಕೋಚಲ್ಲೇ ಟ್ರಾವೆಲ್ ಮಾಡ್ತಾ ಇರೋದು B4ಅಲ್ಲಿ 3rd AC. ಇದು ನೋಡಿ ಒಂದು ದುರಂತ ಎಕ್ಸ್ಪ್ರೆಸ್ನೊಂದು ಕೋಚ್ ಇದೆ, ತುಂಬ ಚೆನ್ನಾಗಿದೆ ಇದು. 2 ಮಿನಿಟ್ ಸ್ಟಾಪ್ ಆದಮೇಲೆ ನಮ್ಮ ಟ್ರೈನ್ ಇವಾಗ ದುಧನಿ ರೈಲ್ವೆ ಸ್ಟೇಷನಿಂದ ಹೊರಡ್ತಾ ಇದೆ. ಸೋಸ್ ಸ್ಟೇಷನಿಂದ ಇಲ್ಲಿವರೆಗೂ ಅಂದರೆ
ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಂದ ನಮ್ಮ ಟ್ರೈನು 500 ಕಿಲೋಮೀಟರ್ಸ್ ಕವರ್ ಮಾಡಿದೆ. ನೆಕ್ಸ್ಟ್ ಸ್ಟೇಷನ್ ಗಾಣಗಾಪುರ ರೋಡ್ ಬಂದ್ಬಿಟ್ಟು ಇಲ್ಲಿಂದ ಒಂದು 23 ಕಿಲೋಮೀಟರ್ ಇದೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ನಮ್ಮ ಟ್ರೈನು ಕಲಬುರ್ಗಿಯಲ್ಲಿ ಇರಬೇಕಾಗಿತ್ತು, ಬಟ್ 45 ಮಿನಿಟ್ಸ್ ಲೇಟ್ ಹೋಗ್ತಾ ಇರೋದ್ರಿಂದ ಈಗಿನ್ನೂ ನಾವು ಮಹಾರಾಷ್ಟ್ರ ಬಾರ್ಡರಲ್ಲೇ ಇದ್ದೀವಿ. ಮಾರ್ನಿಂಗ್ ಕರ್ನಾಟಕ. ನಾವೀಗ ಗಾಣಗಾಪುರ ರೋಡ್ ಸ್ಟೇಷನ್ಗೆ ಸೇರ್ಕೊಂಡಿದ್ದೀವಿ. ಟೈಮ್ ಇವಾಗ ಬಂದ್ಬಿಟ್ಟು 8:10. ಇಲ್ಲಿಗೆ 7:20ಕ್ಕೆ ಬರಬೇಕಾಗಿತ್ತು ಟ್ರೈನು. 7:20ಕ್ಕೆ ಬಂದು 7:22ಗೆ ಡಿಪಾರ್ಟ್ ಆಗಬೇಕಾಗಿತ್ತು. ಬಟ್ ನಮ್ಮ ಟ್ರೈನ್ ಆಲ್ಮೋಸ್ಟ್ 50 ಮಿನಿಟ್ಸ್ ಲೇಟ್ ಬಂದಿದೆ. ನೈಟ್ ಕೋಚಲ್ಲಿ AC ತುಂಬ ಇತ್ತು, ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಓಕೆ, ಗಾಣಗಾಪುರ ರೋಡ್ ಏನಕ್ಕೆ ಫೇಮಸ್ ಅಂದರೆ, ಫಸ್ಟ್ ಆಫ್ ಆಲ್ ಗಾಣಗಾಪುರ ಇಲ್ಲಿಂದ ಗಾಣಗಾಪುರ ರೋಡಿಂದ ಗಾಣಗಾಪುರ ಬಂದ್ಬಿಟ್ಟು 25 ಕಿಲೋಮೀಟರ್ ಇದೆ. ಗಾಣಗಾಪುರದಲ್ಲಿ ಫೇಮಸ್ ದತ್ತಾತ್ರೇಯ ಪೀಠ ಇದೆ. ಹೇಳಿದ್ನಲ್ಲ ಕೋಲ್ಡ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು. ಸೊ ಸ್ಟೇಷನಿಂದ ಆಚೆ ಬಂದಿದ ತಕ್ಷಣ ನಿಮಗೆ ಶೇರ್ ಆಟೋ ಇಲ್ಲ ಬಸ್ ಕೂಡ ಸಿಗುತ್ತೆ ಗಾಣಗಾಪುರ ಟೆಂಪಲ್ಗೆ ಹೋಗೋದಕ್ಕೆ. ಗಾಣಗಾಪುರ ಟೆಂಪಲ್ ಬಂದ್ಬಿಟ್ಟು ಭೀಮಾ ನದಿ ತೀರದಲ್ಲಿರುತ್ತೆ. ಅಮೃತನ ಹೌದು, ಸಂಗಮ ಆಗುತ್ತೆ. ಎಸ್, ಭೀಮಾ ಮನ್ಷನ್ ಕೋಡ್ ಬಂದ್ಬಿಟ್ಟು GUR. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಕಲಬುರ್ಗಿ. ಸೊ ಈ ಗಾಣಗಾಪುರ ಬಂದ್ಬಿಟ್ಟು ಅಫ್ಜಲ್ಪುರ ತಾಲೂಕು, ಕಲಬುರ್ಗಿ ಡಿಸ್ಟಿಕಲ್ಲಿ ಬರುತ್ತೆ. ನೀವೇನಾದರೂ ಬ್ಯಾಂಗ್ಳೂರಿಂದ ಗಾಣಗಾಪುರ ಬರಬೇಕು ಅಂದರೆ ಈ ಟ್ರೈನ್ ಬೆಸ್ಟು. ಇಲ್ಲಿಂದ ಬ್ಯಾಂಗ್ಳೂರು ಹೋಗ್ಬೇಕಂದ್ರೂ ಈಸಿ ಅಂದರೆ ಇನ್ ಅ ಸೆನ್ಸ್ ಲೈಕ್ ಮಾರ್ನಿಂಗ್ ಇಲ್ಲಿ ಹತ್ತಿದ್ರೆ ನೀವು ನೈಟ್ 9 ಗಂಟೆಗೆಲ್ಲ ಬ್ಯಾಂಗ್ಳೂರಲ್ಲಿ ಇರ್ತೀರ. ಟ್ರೈನ್ ಇವಾಗ ಕಲಬುರ್ಗಿ ಜಂಕ್ಷನ್ಗೆ ಸೇರಿಕೊಂಡಿದೆ. ಇಲ್ಲಿಗೆ ಅಫಿಷಿಯಲ್ ಟೈಮ್ ಪ್ರಕಾರ 7:55 ಬಂದು 7:58ಗೆ ಬಿಡಬೇಕು. ಬಟ್ ನಮ್ಮ ಟ್ರೈನು 8:32 ಬಂದಿದೆ. ಇಲ್ಲಿ 3 ಮಿನಿಟ್ಸ್ ಸ್ಟಾಪ್ ಇದೆ ಇದಕ್ಕೆ. ಸೊ ಇದನ್ನು ಜಂಕ್ಷನ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಇಲ್ಲಿ 2 ಲೈನು ಕನೆಕ್ಟ್ ಆಗುತ್ತೆ. ಇವಾಗ ನಾವು ಹೋಗ್ತಾ ಇರೋ ಒಂದು ಸೋಲಾಪುರ ಬ್ಯಾಂಗ್ಳೂರು ಲೈನು. ಓಕೆ, ಇನ್ನೊಂದು ಬಂದ್ಬಿಟ್ಟು ಬೀದರ್ ಟು ಗುಲ್ಬರ್ಗ ಲೈನ್. ಸೊ ಗುಡ್ ಥಿಂಗ್ ಏನಂದರೆ ನಮ್ಮ ಟ್ರೈನಲ್ಲಿ ಪ್ಯಾಂಟ್ರಿ ಕಾರ್ ಇದೆ, ಹಾಗಾಗಿ ಬ್ರೇಕ್ಫಾಸ್ಟ್ ಊಟಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈಗ ನೆಕ್ಸ್ಟು ಪ್ಯಾಂಟ್ರಿ ಕಾರ್ಗೆ ಹೋಗ್ಬಿಟ್ಟು ಏನಾದರೂ ಸಿಗುತ್ತೆ ಅಂತ ನೋಡೋಣ. ಇಲ್ಲಂತೂ ಸ್ಟೇಷನಲ್ಲಂತೂ ಯಾವುದೇ ಕೌಂಟರ್ಸ್ ಯಾವುದೂ ಇಲ್ಲ ಇಲ್ಲಿ. ಮೇ ಬಿ ಆ ಕಡೆ ಇರ್ಬೋದೇನೋ, ಬಟ್ ನಮ್ಮ ಟ್ರೈನ್ ಇರೋ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ಥರ ಶಾಪ್ಸ್ ಇಲ್ಲ. ಟ್ರೈನಲ್ಲೇ ತೊಗೊಳ್ತೀವಿ ಬ್ರೇಕ್ಫಾಸ್ಟು. ಸೊ 3 ಮಿನಿಟ್ಸ್ ಸ್ಟಾಪ್ ಆದಮೇಲೆ ನಮ್ಮ ಟ್ರೈನ್ ಇವಾಗ ಕಲಬುರ್ಗಿ ಜಂಕ್ಷನ್ನಿಂದ ಹೊರಡ್ತಾ ಇದೆ. ನಮ್ಮ ಪಕ್ಕದ ಸೀಟಲ್ಲಿ ಇದ್ದವರು ಒಂದು ಇಬ್ಬರು ಇಲ್ಲಿ ಇಳ್ಕೊಂಡ್ರು. ಸೊ ಅವ್ರು ಇಲ್ಲಾಂದರೆ ಸ್ವಲ್ಪ ಖಾಲಿ ಇರುತ್ತೆ ಅಂದ್ಕೊಂಡೆ, ನೋಡಿದ್ರೆ ಈ ಸ್ಟೇಷನಲ್ಲಿ ಮತ್ತೆ ಜನ ಹತ್ಕೊಂಡ್ರು. ಇಲ್ಲಿಂದ ಒಂದು ಕಲಬುರ್ಗಿಯಿಂದ ಬ್ಯಾಂಗ್ಳೂರಲ್ಲಿರೋ SMBTಗೆ ಒಂದು ವಂದೇ ಭಾರತ್ ಆಪ್ರೇಟ್ ಆಗುತ್ತೆ. ಇಲ್ಲಿ ಜನನೂ ಸುಮಾರು ಜನ ಇದ್ದಾರೆ. ಇಲ್ಲಿದೆ ನೋಡಿ ಶಾಪು. ನಾಗರ್ಕೋಯಿಲಿಂದ ಮುಂಬೈ ಹೋಗೋ ಟ್ರೈನ್ ಪ್ಲ್ಯಾಟ್ಫಾರ್ಮ್ ಬರ್ತಾ ಇದೆ. ಟ್ರೈನ್ ನಂಬರ್ 16340.
ಜಂಕ್ಷನ್ಗೆ ಬಂದಿದ್ದು. ಟೈಮ್ ಇವಾಗ ಆಲ್ಮೋಸ್ಟ್ 9 ಗಂಟೆ ಆಗ್ತದೆ. ನಾವೀಗ ಶಹಾಬಾದ್ ಅನ್ನೋ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿಗೆ 8:20 ಬರಬೇಕಾಗಿತ್ತು. ಇಲ್ಲಿ 2 ಮಿನಿಟ್ಸ್ ಸ್ಟಾಪು. 8:20 ಬಂದು 8:22ಗೆ ಹೊರಡಬೇಕಾಗಿತ್ತು. ಬಟ್ ನಮ್ಮ ಟ್ರೈನು ಇನ್ನೂ 40 ಮಿನಿಟ್ಸ್ ಡಿಲೇ ಅನ್ನೋದು ಹಾಗೆ ಮೇಂಟೈನ್ ಮಾಡ್ತಾ ಇದೆ. ಈಗ ನೆಕ್ಸ್ಟ್ ಇಲ್ಲಿಂದ ವಾಡಿ ಜಂಕ್ಷನ್ ಬರುತ್ತೆ. ವಾಡಿ ಆದಮೇಲೆ ಯಾದಗಿರ್ ಆದಮೇಲೆ ಕೃಷ್ಣ ಜಂಕ್ಷನ್, ಅದಾದಮೇಲೆ ರಾಯಚೂರು, ಮಂತ್ರಾಲಯ ರೋಡು. ಸೊ ಇದು ಪುಣೆಯಿಂದ ಹೊರಟ್ಮೇಲೆ ಮುಂಬೈಯಿಂದ ಹೊರಟ್ಮೇಲೆ ಪುಣೆ ಆದಮೇಲೆ ಸೋಲಾಪುರ ಆದಮೇಲೆ ಕರ್ನಾಟಕಕ್ಕೆ ಎಂಟ್ರಿ ಆಗುತ್ತೆ. ಅಪ್ ಟು ರಾಯಚೂರ್ವರೆಗೂ ಕರ್ನಾಟಕದಲ್ಲಿ ಟ್ರಾವೆಲ್ ಮಾಡಿ ಮತ್ತೆ ಮಂತ್ರಾಲಯದಲ್ಲಿ ಆಂಧ್ರಾಗೆ ಎಂಟ್ರಿ ಆಗುತ್ತೆ. ಲೈಕ್ ಗುತ್ತಿ, ಅನಂತಪುರ್, ಧರ್ಮವರಂ, ಹಿಂದೂಪುರ ಆದಮೇಲೆ ಮತ್ತೆ ಗೌರಿಬಿದನೂರಲ್ಲಿ ಕರ್ನಾಟಕಕ್ಕೆ ಎಂಟ್ರಿ ಆಗುತ್ತೆ. ಈ ಟ್ರೈನ್ ಕೋಚ್ ಬಗ್ಗೆ ಹೇಳಬೇಕಂದ್ರೆ ಟೋಟಲ್ ಆಗಿ 20 ಕೋಚಸ್ ಇದೆ. ಅದರಲ್ಲಿ ಒಂದು ಫಸ್ಟ್ AC, 2 ಸೆಕೆಂಡ್ AC, ಆಮೇಲೆ 6 ಥರ್ಡ್ AC ಕೋಚಸ್ ಇದ್ದಾವೆ. ಮಿಕ್ಕಿದೆಲ್ಲ ಸ್ಲೀಪರ್ ಕೋಚಸ್ಸು. ಆಮೇಲೆ ಒಂದು ಪ್ಯಾಂಟ್ರಿ ಕಾರ್ ಇದೆ ಇದರಲ್ಲಿ. ಈಗ ನೋಡಿ ಆಲ್ಮೋಸ್ಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಒಂದು 20 ನಿಮಿಷ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ರು. 20 ನಿಮಿಷ ಆದಮೇಲೆ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಟ್ರೈನು. ಸೊ ಕ್ವಿಕ್ಕಾಗಿ ಟ್ರೈನ್ ಟೈಮಿಂಗ್ಸ್ ಬಗ್ಗೆ ಹೇಳ್ತೀನಿ. ನೈಟು 10:00 ಮುಂಬೈಯಲ್ಲಿರುವಂಥ ಲೋಕಮಾನ್ಯ ತಿಲಕ್ ಟರ್ಮಿನಸ್ಸಿಂದ ಹೊರಡುತ್ತೆ. ಮಿಡ್ನೈಟ್ 1:00 ಪುಣೆಗೆ ಬಂದು ಬೆಳಗ್ಗೆ 6 ಗಂಟೆಗೆ ಸೋಲಾಪುರ, ಆಮೇಲೆ 8 ಗಂಟೆಗೆ ಕಲಬುರ್ಗಿ, ಅದಾದ ನಂತರ ವಾಡಿ, ರಾಯಚೂರು, ಮಂತ್ರಾಲಯ ರೋಡ್, ಗುತ್ತಿ, ಅನಂತಪುರ್, ಧರ್ಮವರಂ, ಆಮೇಲೆ ಹಿಂದೂಪುರ ಆದಮೇಲೆ ಗೌರಿಬಿದನೂರು ಮಾರ್ಗವಾಗಿ ಬ್ಯಾಂಗ್ಳೂರು ಸಿಟಿ ರೈಲ್ವೆ ಸ್ಟೇಷನ್ಗೆ 9 ಗಂಟೆಗೆ ಸೇರಿಕೊಳ್ಳುತ್ತೆ. ಇಲ್ಲಿ ಬ್ಯಾಂಗ್ಳೂರು ಸಿಟಿ ಜಂಕ್ಷನಲ್ಲಿ ಇದಕ್ಕೆ 45 ಮಿನಿಟ್ಸ್ ಸ್ಟಾಪ್ ಇರುತ್ತೆ, ಯಾಕಂದರೆ ಲೋಕೋ ರಿವರ್ಸಲ್ ಆಗುತ್ತೆ. ಅದಾದಮೇಲೆ ಹೊಸೂರು, ಧರ್ಮಪುರಿ, ಈರೋಡು, ಸೇಲಂ, ಈರೋಡು ಮಾರ್ಗವಾಗಿ ತಿರುಪತ್ತೂರು ಮಾರ್ಗವಾಗಿ ಕೊಯಮತ್ತೂರಿಗೆ 3ನೇ ದಿವಸ ಬೆಳಗ್ಗೆ 6:50ಕ್ಕೆ ಸೇರಿಕೊಳ್ಳುತ್ತೆ. ಇನ್ನು ಕಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ನಾವು ಥರ್ಡ್ ACಯಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಇವತ್ತು. ಸೊ ತತ್ಕಾಲಲ್ಲಿ ಬುಕ್ ಮಾಡಿದ್ದು ನಮಗೆ 1750 ಆಯಿತು. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ವಾಡಿ ಜಂಕ್ಷನ್. ಅದು ಇಲ್ಲಿಂದ ಸುಮಾರು ಒಂದು 10 ಕಿಲೋಮೀಟರ್ ಇದೆ. ನನಗೆ ಗೊತ್ತಿರೋ ಹಂಗೆ ಒಂದು 5 to 10 ಮಿನಿಟ್ಸ್ ಒಳಗಡೆ ಬಂದ್ಬಿಡುತ್ತೆ. ಸೊ ಫ್ರೆಂಡ್ಸ್, ಟೈಮ್ ಇವಾಗ ಕರೆಕ್ಟಾಗಿ 9:20 ಆಗ್ತಾಯಿದೆ. ನಮ್ಮ ಟ್ರೈನ್ ಇವಾಗ ವಾಡಿ ಜಂಕ್ಷನ್ಗೆ ಬಂದಿದೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು WADI. ಸೊ ಇಲ್ಲಿಗೆ ಇದನ್ನು ವಾಡಿ ಜಂಕ್ಷನ್ ಏನು ಅಂತ ಕರೀತಾರೆ ಅಂದರೆ, ಇಲ್ಲಿ ಸಿಕಂದ್ರಾಬಾದು, ವಾಡಿ ಮತ್ತು
ಈಗ ನಾವು ಹೋಗ್ತಾ ಇರೋ ಮುಂಬೈ ಚೆನ್ನೈ ಲೈನ್ ಎರಡೂ ಇಲ್ಲಿ ಜಾಯ್ನ್ ಆಗುತ್ತೆ, ಅದಕ್ಕೆ ಇದನ್ನು ಜಂಕ್ಷನ್ ಅಂತ ಕರೀತಾರೆ. ಇನ್ನೊಂದೇನೆಂದರೆ ಇಲ್ಲಿಗೆ ಅಫಿಷಿಯಲ್ ಟೈಮ್ ಪ್ರಕಾರ 9:08ಗೆ ಬಂದುಬಿಟ್ಟು 9:10ಗೆ ಹೊರಡಬೇಕು. ಸೊ 2 ನಿಮಿಷ ಸ್ಟಾಪ್ ಅಷ್ಟೇ. ಅದೇನದು ಶಹಬಾದ್ಗೆ 45 ಮಿನಿಟ್ಸ್ ಲೇಟಾಗಿ ಬಂದ ಟ್ರೈನ್ ಇಲ್ಲಿಗೆ 10 ಮಿನಿಟ್ಸ್ ಲೇಟ್ ಹೆಂಗಾಯಿತು ಅಂದರೆ ಕಾರಣ ಇಷ್ಟೇ. ಇದಕ್ಕೆ ಇಲ್ಲಿ ಶಹಬಾದಿಂದ ವಾಡಿ ಜಂಕ್ಷನ್ಗೆ ಬರೀ ಡಿಸ್ಟೆನ್ಸ್ ಬಂದುಬಿಟ್ಟು ಬರೀ 10 ಕಿಲೋಮೀಟ್ರು. 10 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ 50 ಮಿನಿಟ್ಸ್ ಬಫರ್ ಟೈಮ್ ಕೊಟ್ಟಿದ್ದಾರೆ. ಸೊ ಆ ಬಫರ್ ಟೈಮ್ ಇದ್ದಿದ್ದರಿಂದ ಈ ಡಿಲೇ ಅನ್ನೋದು ಸ್ವಲ್ಪ ಕಡಿಮೆ ಆಯಿತು. ಶಹಬಾದಲ್ಲಿ ಆ್ಯಕ್ಚುಲಿ ನಮಗೆ 8:56ವರೆಗೂ ಅಲ್ಲೇ ನಿಲ್ಲಿಸ್ಬಿಟ್ರೆ ಏನಕ್ಕೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ 20 ಮಿನಿಟ್ಸ್ ಅಲ್ಲೇ ನಿಂತ್ಬಿಟ್ಟಿತ್ತು ನಮ್ಮ ಟ್ರೈನು. ಇನ್ ಕೇಸ್ ಏನಾದರೂ ಶಹಬಾದಲ್ಲಿ ಆನ್ ಟೈಮಲ್ಲಿ ಹೊರಟಿದ್ದರೆ ಒಂದು 8:45ಗೆ ಹಂಗೆ ಹೊರಟಿದ್ರು ನಾವು 9 o'clockಗೆಲ್ಲ ಬಂದುಬಿಡ್ತಾಯಿದ್ವಿ. ಆವಾಗ ಆ ಡಿಲೇ ಅನ್ನೋದು ಇಲ್ದಿರಂಗೆ ಆಗ್ಬಿಡ್ತಾಯಿತ್ತು. ಈಗ ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಯಾದಗಿರ್, ಅದಾದಮೇಲೆ ಕೃಷ್ಣ ಬರುತ್ತೆ. ಇಲ್ಲಿ ಟೋಟಲ್ ಆಗಿ 4 ಪ್ಲ್ಯಾಟ್ಫಾರ್ಮ್ಸ್ ಇದೆ, ಹಾಗೆ 4 ಟ್ರ್ಯಾಕ್ಸ್ ಇದೆ. ನಮ್ಮ ಪ್ಲ್ಯಾಟ್ಫಾರ್ಮಲ್ಲೇ ನೋಡಿ ಫುಡ್ ಸ್ಟಾಲ್ಸ್ ಕೂಡ ಸುಮಾರು ಇದ್ದಾವೆ. ಇಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಟು ವಾಡಿ ರೈಲ್ವೆ ಸ್ಟೇಷನ್. ಥರ್ಡ್ AC ಕೋಚೇ ಫುಲ್ಲು ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ, ಅಷ್ಟು ಜನ ಇದ್ದಾರೆ. ಇನ್ನು ಸ್ಲೀಪರ್ ಕೋಚ್ ಹೇಗಿರುತ್ತೆ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಹಂಗೆ ಬರ್ತಾ ಏನಾಗ್ತಾ ಇದೆ ಅಂದರೆ ಸ್ಲೀಪರ್ ಕೋಚ್ ಅನ್ನೋದು ಜನರಲ್ ಕೋಚ್ ಆಗಿ ಕನ್ವರ್ಟ್ ಆಗಿಬಿಡ್ತಾ ಇದೆ. ಥರ್ಡ್ AC ಅನ್ನೋದು ಸ್ಲೀಪರ್ ಥರ ಆಗ್ಬಿಡ್ತಾ ಇದೆ. ಹಂಗೆ ನಮ್ಮ ಟ್ರೈನ್ ಇವಾಗ ವಾಡಿ ಜಂಕ್ಷನಿಂದ ಹೊರಡ್ತಾ ಇದೆ. ಪ್ಯಾಂಟ್ರಿಯಿಂದ ಬ್ರೇಕ್ಫಾಸ್ಟ್ ತೊಗೊಂಡ್ವಿ, ಒಂದು ವೆಜ್ ಕಟ್ಲೆಟು ಆಮೇಲೆ ಬ್ರೆಡ್ ಆಮ್ಲೆಟ್ ತೊಗೊಂಡ್ವಿ. ಟೇಸ್ಟ್ ಏನೋ ಚೆನ್ನಾಗಿತ್ತು, ವೆಜ್ ಕಟ್ಲೆಟು ಮತ್ತು ಬ್ರೆಡ್ ಆಮ್ಲೆಟ್ ಕೂಡ. ಬಟ್ ಕಾಸ್ಟ್ ತುಂಬ ಅನ್ನಿಸ್ತು. ಬ್ರೆಡ್ ಆಮ್ಲೆಟಲ್ಲಿ ಬರೀ 2 ಸ್ಲೈಸ್ ಕೊಟ್ಟಿದ್ದಾರೆ, ಬ್ರೆಡ್ ಸ್ಲೈಸು, ಅದಕ್ಕೆ 55 ರುಪೀಸು. ಕಟ್ಲೆಟ್ ಅಂದರೆ ಪರವಾಗಿಲ್ಲ, ಅಟ್ಲೀಸ್ಟ್ 4 ಪೀಸಸ್ ಕೊಟ್ಟಿದ್ದರು. ಓವರಾಲ್ ಆಗಿ ಕ್ವಾಲಿಟಿ ಚೆನ್ನಾಗಿತ್ತು, ಬಟ್ ಕ್ವಾಂಟಿಟಿ ತುಂಬ ಕಡಿಮೆ ಅನ್ನಿಸ್ತು. ಈ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ವಾಡಿಯಿಂದ ಸಿಕಂದ್ರಾಬಾದ್ ಹೋಗೋ ಲೈನ್ ಇದು. ವೆಲ್ಕಮ್ ಟು ಕೃಷ್ಣ ಜಂಕ್ಷನ್ ಆ್ಯಂಡ್ ವೆಲ್ಕಮ್ ಟು ತೆಲಂಗಾಣ. ಇದೇನಿದು ವೆಲ್ಕಮ್ ಟು ತೆಲಂಗಾಣ ಅಂತ ಹೇಳ್ತಾ ಇದ್ದಾನೆ. ತೆಲಂಗಾಣ ಎಲ್ಲಿಂದ ಬಂತು ಸಡನ್ ಆಗಿ ಅಂತ ಹೇಳಿದ್ರ. ಸೊ ಈಗ ನಾವು ಇರೋ ಕೃಷ್ಣ ಜಂಕ್ಷನ್ ಬಂದ್ಬಿಟ್ಟು ತೆಲಂಗಾಣದಲ್ಲಿ ಬರುತ್ತೆ. ನಾವು ಈ ಟ್ರೈನು ತೆಲಂಗಾಣದಲ್ಲಿ ಟ್ರಾವೆಲ್ ಮಾಡೋ ಒಂದೇ ಒಂದು ಸ್ಟೇಷನ್ ಅಂದರೆ ಇದೇ ಕೃಷ್ಣ ಜಂಕ್ಷನು. ಇದನ್ನ ಏನಕ್ಕೆ ಜಂಕ್ಷನ್ ಅಂತ ಕರೀತಾರೆ ಅಂದರೆ ಇಲ್ಲಿಂದ ಒಂದು ಲೈನು ಹೈದ್ರಾಬಾದ್ಗೆ ಹೋಗುತ್ತೆ. ಇವಾಗೊಂದು ವಾಡಿ ಹೈದ್ರಾಬಾದು ನೋಡಿದೆ. ಸೊ ಇಲ್ಲಿಂದ ಮತ್ತೆ ರಾಯಚೂರು ಒಂದು ಲೈನು, ನಾವೀಗ ರಾಯಚೂರು ಲೈನಲ್ಲಿ ಹೋಗ್ತೀವಿ, ಅದಕ್ಕೆ ಇದನ್ನು ಕೃಷ್ಣ ಜಂಕ್ಷನ್ ಅಂತ ಕರೀತಾರೆ. ಸೊ ಈ ಕೃಷ್ಣ ಜಂಕ್ಷನ್ ಅನ್ನೋದು ಬರೋದು ಮೆಹಬೂಬ್ ನಗರ್ ಡಿಸ್ಟಿಕಲ್ಲಿ. ಇದಕ್ಕೆ ಮುಂಚೆ ಚೇಗುಂಟ ಅಂತ ಒಂದು ಸ್ಟಾಪ್ ಬಂತು. ಆ ಸ್ಟಾಪ್ ಚಿಕ್ಕ ರೈಲ್ವೆ ಸ್ಟೇಷನ್ನು, ಅಲ್ಲಿ ನಮ್ಮ ಟ್ರೈನ್ ನಿಲ್ಲಿಸಿಲ್ಲ. ಈ ಟ್ರೈನ್ಗೆ ಇಲ್ಲಿ ಬರೀ 1 ನಿಮಿಷ ಸ್ಟಾಪ್ ಅಷ್ಟೇ. 1 ನಿಮಿಷ ಆದಮೇಲೆ ಇಲ್ಲಿಂದ ಹೊರಡುತ್ತೆ. ಇಲ್ಲಿಂದ ನೆಕ್ಸ್ಟ್ ಸ್ಟೇಷನ್ ಬರೋದು ರಾಯಚೂರು ಜಂಕ್ಷನ್. ಇಲ್ಲಿಂದ ಸುಮಾರು ಒಂದು 25 ಕಿಲೋಮೀಟರ್ಸ್ ಇದೆ. ಅಫಿಷಿಯಲ್ ಟೈಮ್ ಪ್ರಕಾರ ಅಲ್ಲಿಗೆ 11 o'clockಗೆ ಹೋಗಬೇಕು. ಈಗ ನಮ್ಮ ಟ್ರೈನ್ ಆನ್ ಟೈಮಲ್ಲಿ ರನ್ ಆಗ್ತಾ ಇದೆ ಹೇಳ್ಬೇಕಂದ್ರೆ. ಯಾಕಂದರೆ ಇದಕ್ಕೆ ರೀಸನ್ ಏನಂದರೆ ಬಫರ್ ಟೈಮು. ನಮ್ಮ ಟ್ರೈನ್ ಏನು ಫಾಸ್ಟಾಗಿ ಹೋಗ್ತಾ ಇದೆ, ಬಟ್ ಏನಂದರೆ ಬಫರ್ ಟೈಮ್ ಜಾಸ್ತಿ ಕೊಟ್ಟಿರೋದ್ರಿಂದ ಇವಾಗ ಡಿಲೇ ಅನ್ನೋದು 0 ಆಗೋಯ್ತು. ಆನ್ ಟೈಮ್ ರನ್ ಆಗ್ತಾ ಇದೆ ನಮ್ಮ ಟ್ರೈನ್ ಇವಾಗ. ಸೊ ಈ ಕೃಷ್ಣ ಜಂಕ್ಷನ್ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KSN. ಈ ಟ್ರೈನ್ ರೂಟ್ ಸ್ಪೆಷಾಲಿಟಿ ಏನು ಗೊತ್ತಾ, ಪುಣೆಯಿಂದ ಹೊರಟ್ಮೇಲೆ ಫಸ್ಟು ನಾವು ಕರ್ನಾಟಕಕ್ಕೆ ಬರ್ತೀವಿ. ಎಲ್ಲಿ ಕನೆಕ್ಟ್ ಆಗುತ್ತೆ ಅಂದರೆ ಇದು ಕರ್ನಾಟಕಕ್ಕೆ ಕಾನಗಾಪುರ ಹತ್ರ. ಅದಾದಮೇಲೆ ಇವಾಗ ತೆಲಂಗಾಣ ಬಂತು.
ತೆಲಂಗಾಣದಿಂದ ಮತ್ತೆ ನಾವು ರಾಯಚೂರಿಗೆ ಕರ್ನಾಟಕಕ್ಕೆ ಎಂಟ್ರಿ ಆಗ್ತೀವಿ. ರಾಯಚೂರಿಂದ ಮತ್ತೆ ಸ್ವಲ್ಪ ದೂರ ಬಿಟ್ಟ ಮೇಲೆ ಮಂತ್ರಾಲಯದಲ್ಲಿ ಆಂಧ್ರಾಗೆ ಎಂಟ್ರಿ ಆಗ್ತೀವಿ. ಆಂಧ್ರದಿಂದ ಫುಲ್ಲು ನೈಟ್ ಆಲ್ಮೋಸ್ಟ್ ಮಧ್ಯಾಹ್ನ 2 ಗಂಟೆವರೆಗೂ, 2 ಗಂಟೆ ಅಲ್ಲ, ಹಿಂದೂಪುರ ಅಂದ್ಕೊಳ್ಳಿ. ಸೊ ಆಲ್ಮೋಸ್ಟ್ ಒಂದು 3:30, 4 o'clockವರೆಗೂ ನಾವು ಆಂಧ್ರದಲ್ಲೇ ಟ್ರಾವೆಲ್ ಮಾಡ್ತೀವಿ. ಅದಾದಮೇಲೆ ಮತ್ತೆ ಗೌರಿಬಿದನೂರಿಗೆ ಎಂಟ್ರಿ ಆಗ್ಬಿಟ್ಟು ಕರ್ನಾಟಕದಲ್ಲಿ ಟ್ರಾವೆಲ್ ಮಾಡ್ತೀವಿ. ಸೊ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಲಾಸ್ಟ್, ಅದಾದಮೇಲೆ ಸೀದಾ ತಮಿಳ್ನಾಡಿಗೆ ಎಂಟ್ರಿ ಆಗುತ್ತೆ ಟ್ರೈನು. ಸೊ ಟೋಟಲ್ ಆಗಿ ಇದು 5 ಸ್ಟೇಟ್ಸಲ್ಲಿ ಟ್ರಾವೆಲ್ ಮಾಡುತ್ತೆ. ಸೊ ಈ ಸ್ಟೇಷನ್ಗೆ ಬರೀ 1 ನಿಮಿಷ ಸ್ಟಾಪ್ ಇರೋದಷ್ಟೇ ಇಲ್ಲಿ, ಬಟ್ ಕ್ರಾಸಿಂಗೋಸ್ಕರ ನಿಲ್ಲಿಸಿದ್ದಾರೆ. ನೆಕ್ಸ್ಟು ಕೃಷ್ಣ ರಿವರ್ ಬರುತ್ತೆ. ಆಫ್ ದಿ ಅರ್ಧ ಕೃಷ್ಣ ರಿವರ್ ಬಂದ್ಬಿಟ್ಟು ಕರ್ನಾಟಕದಲ್ಲಿರುತ್ತೆ, ಇನ್ನು ಅರ್ಧ ಬಂದ್ಬಿಟ್ಟು ತೆಲಂಗಾಣದಲ್ಲಿರುತ್ತೆ. ಓಕೆ, ಸೊ ಇಲ್ಲಿ ವಾಟರ್ ಫಿಲ್ಲಿಂಗೋಸ್ಕರ ನಿಲ್ಲಿಸಿದ್ದು ಇಷ್ಟೊತ್ತು. ಈಗ ಟ್ರೈನ್ ಮೂವ್ ಆಗ್ತಾ ಇದೆ. ಇದೆಲ್ಲ ಇಲ್ಲಿ ಎಲ್ಲ ಟ್ರೈನಿಗೂ ವಾಟರ್ ಫಿಲ್ಲಿಂಗ್ ಆಗುತ್ತೆ ಇಲ್ಲಿ. ಬಾಯ್ ಬಾಯ್ ಕೃಷ್ಣ, ಬಾಯ್ ಬಾಯ್ ತೆಲಂಗಾಣ. In and out. Please use the bins provided. ಫ್ರೆಂಡ್ಸ್, ಟೈಮ್ ಇವಾಗ ಕರೆಕ್ಟಾಗಿ 11:05 ಆಗ್ತಾ ಇದೆ. ನಮ್ಮ ಟ್ರೈನು ರಾಯಚೂರು ಜಂಕ್ಷನ್ಗೆ ಬಂದಿದೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು RC. ಇದನ್ನೇನಕ್ಕೆ ಜಂಕ್ಷನ್ ಅಂತ ಕರೀತಾರೆ ಅಂದರೆ ಇಲ್ಲಿ 3 ಲೈನ್ ಕನೆಕ್ಟ್ ಆಗುತ್ತೆ. ಇವಾಗ ನಾವು ಹೋಗ್ತಾ ಇರೋ ಸೋಲಾಪುರಿಂದ ಗುಂತಕಲ್ ಲೈನ್ ಅಥವಾ ಮುಂಬೈಯಿಂದ ಚೆನ್ನೈ ಲೈನ್ ಅಂತ ಕೂಡ ಕರಿಬೋದು. ಇಲ್ಲಿಂದ ರಾಯಚೂರಿಂದ ಗದ್ವಾಲ್ಗೆ ಒಂದು ಲೈನ್ ಕನೆಕ್ಟ್ ಆಗುತ್ತೆ. ಆಮೇಲೆ ಮೆಹಬೂಬ್ ನಗರಿಂದ ಮುನೀರಾಬಾದ್ ಬಂದ್ಬಿಟ್ಟು ಕೊಪ್ಪಲ್ ಡಿಸ್ಟ್ರಿಕ್ಕಲ್ಲಿರೋದು. ಸೊ ಈ 3 ಲೈನು ಕನೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿ ಈ ಟ್ರೈನ್ಗೆ ಬರೀ 2 ನಿಮಿಷ ಸ್ಟಾಪು. 2 ನಿಮಿಷ ಆದಮೇಲೆ ಇಲ್ಲಿಂದ ಹೊರಡುತ್ತೆ. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮಂತ್ರಾಲಯಂ. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 29 ಕಿಲೋಮೀಟರ್ಸ್ ಇದೆ. ಒಂದು 30 ಮಿನಿಟ್ಸ್ ಆಗ್ಬೋದು ಇಲ್ಲಿಂದ. ಸೊ
ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅದಕ್ಕೆ. ಏನು ಬೇಜಾನಿದೆ. ಟೈಮ್ ಇವಾಗ ಕರೆಕ್ಟಾಗಿ 11:35 ಆಗ್ತಾ ಇದೆ. ನಮ್ಮ ಟ್ರೈನ್ ಇವಾಗ ಮಂತ್ರಾಲಯಂ ರೋಡ್ ಸ್ಟೇಷನ್ಗೆ ಬಂದಿದೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MALM. ಸೊ ಇಲ್ಲಿ ಈ ಟ್ರೈನಿಗೆ 1 ನಿಮಿಷ ಸ್ಟಾಪ್ ಇದೆ. ಸೊ ಮಂತ್ರಾಲಯಮಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತುಂಬ ಫೇಮಸ್ಸು. ನೋಡೋದ್ರಲ್ಲ ತುಂಗಭದ್ರಾ ರಿವರು ತುಂಬ ಚೆನ್ನಾಗಿತ್ತು. ನೀವು ಇಲ್ಲಿಂದ ಸ್ಟೇಷನಿಂದ ಆಚೆ ಹೋಗ್ತಿದ್ದಂಗೆ ನಿಮಗೆ ಇದು ಶೇರ್ ಆಟೋ ಸಿಗುತ್ತೆ ಮಂತ್ರಾಲಯಂ ಟೆಂಪಲ್ ಹೋಗೋದಕ್ಕೆ. ಸೊ ನೆಕ್ಸ್ಟ್ ಇಲ್ಲಿಂದ ಕ್ರೌಡ್ ಕೂಡ ನೋಡಿ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಈ ಟ್ರೈನಿಗೆ. ಸೊ ನೆಕ್ಸ್ಟ್ ಇಲ್ಲಿಂದ ಆದೋನಿ ರೈಲ್ವೆ ಸ್ಟೇಷನ್ ಬರುತ್ತೆ. ಓಕೆ, ಸೊ ಹೋಗಿ ಗೋಚಳ ಒಳಗೆ ಸ್ವಲ್ಪ ಹೊತ್ತು ಚಾರ್ಜಿಂಗ್ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಟ್ರೈನ್ ಒಂಥರ ಪ್ರೀಮಿಯಂ ಟ್ರೈನ್ ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ ಯಾವಾಗಲೂ ಬ್ಯುಸಿಯಾಗಿರೋಂಥ ಟ್ರೈನು, ಯಾಕೆಂದರೆ ಮುಂಬೈಯಿಂದ ಕೊಯಮತ್ತೂರು ಹೋಗೋ ಲೈನಲ್ಲಿ. ಸೊ ಇವಾಗ ಮುಂಬೈಯಿಂದ ಕೊಯಮತ್ತೂರು ಹೋಗೋರಿಗೆ ಮತ್ತು ಬ್ಯಾಂಗ್ಳೂರಿಂದ ಮುಂಬೈ ಹೋಗೋರಿಗೆ, ಆಮೇಲೆ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಕಲಬುರ್ಗಿಯಿಂದ ಬ್ಯಾಂಗ್ಳೂರು ಬರೋದಕ್ಕೆ, ಆಮೇಲೆ ರಾಯಚೂರಿಂದ ಬ್ಯಾಂಗ್ಳೂರು ಬರೋದಕ್ಕೆ ಮಂತ್ರಾಲಯಂ. ಸೊ ಸುಮಾರು ಜನ ಬ್ಯಾಂಗ್ಳೂರಿಂದ ಮಂತ್ರಾಲಯಂಗೆ ಹೋಗ್ತಾ ಇರ್ತಾರೆ. ಮಂತ್ರಾಲಯಂನಿಂದ ಬ್ಯಾಂಗ್ಳೂರು ಬರೋದಕ್ಕೆ, ಇಲ್ಲ ಬ್ಯಾಂಗ್ಳೂರಿಂದ ಮಂತ್ರಾಲಯಂ ಹೋಗೋದಕ್ಕೆ ತುಂಬ ಯೂಸ್ಫುಲ್ ಆಗುವಂಥ ಟ್ರೈನು. ಅದಕ್ಕೆ ಇಲ್ಲಿ ಯಾವಾಗಲೂ ಕ್ರೌಡಾಗೇ ಇರುತ್ತೆ. ಇಲ್ಲಿ ಇಳಿದವರು ತುಂಬ ಕಡಿಮೆ, ಬಟ್ ಹತ್ತದವರು ಮಾತ್ರ ತುಂಬಾ ಜಾಸ್ತಿ ಇದ್ದಾರೆ. ಸೊ 1 ಮಿನಿಟ್ ಸ್ಟಾಪ್ ಅಷ್ಟೇ ಇಲ್ಲಿಂದ ಹೊರಡ್ತಾ ಇರೋದು. ನೆಕ್ಸ್ಟು ಮಂತ್ರಾಲಯಮಲ್ಲಿ ಟೋಟಲ್ ಆಗಿ 3 ಪ್ಲ್ಯಾಟ್ಫಾರ್ಮ್ಸ್ ಇದೆ. ಟೋಟಲ್ ಆಗಿ ಇಲ್ಲಿ ಡೈಲಿ 70 ಟ್ರೈನ್ಸ್ ಹಾಲ್ಟ್ ಆಗುತ್ತೆ. ಈ ರೂಟಲ್ಲಿ ಹೋಗೋ ಮೇಜರ್ ಟ್ರೈನ್ಸಿಗೆಲ್ಲ ಇಲ್ಲಿ ಸ್ಟಾಪ್ ಇದೆ. ಯಾಕಂದರೆ ಸುಮಾರು ಇಲ್ಲಿ ಬರೋರೆಲ್ಲ ಮಂತ್ರಾಲಯಂ ಹೋಗೋರಿಗೆ ಜಾಸ್ತಿ ಇರ್ತಾರೆ. ಸೊ ಟೈಮ್ ಇವಾಗ ಕರೆಕ್ಟಾಗಿ 12 ಗಂಟೆ 10 ನಿಮಿಷ ಆಗ್ತಾಯಿದೆ. ನಮ್ಮ ಟ್ರೈನ್ ಇವಾಗ ಆದೋನಿ ಸ್ಟೇಷನ್ಗೆ ಸೇರಿಕೊಂಡಿದೆ. ಇಲ್ಲಿಗೆ ನಮ್ಮ ಟ್ರೈನು ಸುಮಾರು 730 ಕಿಲೋಮೀಟ್ರ್ ಕವರ್ ಮಾಡಿದೆ ಮುಂಬೈಯಿಂದ ಹೊರಟ ಮೇಲೆ. ಸೊ ನೆಕ್ಸ್ಟ್ ಸ್ಟೇಷನ್ ಇಲ್ಲಿಂದ ಬರೋದು ಗುಂತಕಲ್, ಸುಮಾರು ಒಂದು 50-60 ಕಿಲೋಮೀಟ್ರ್ ಆದಮೇಲೆ ಬರುತ್ತೆ. ಈಗ ನಾನು ಇಲ್ಲಿಂದ ಹೊರಟ ಮೇಲೆ ತೋರಿಸೋದಕ್ಕೆ ಏನು ಜಾಸ್ತಿ ಏನಿಲ್ಲ. ಆಚೆ ಬಿಸಿಲು ಕೂಡ ತುಂಬ ಇದೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಗುಂತಕಲ್ ಜಂಕ್ಷನಲ್ಲಿ ಮೀಟ್ ಮಾಡ್ತೀನಿ. ಇಲ್ಲಿ 1 ಮಿನಿಟ್ ಸ್ಟಾಪ್ ಅಷ್ಟೇ ಇರೋದು ಈ ಟ್ರೈನಿಗೆ. ಆದೋನಿ ಅನ್ನೋದು ಕರ್ನೂಲ್ ಡಿಸ್ಟಿಕ್ ಅಂಡರಲ್ಲಿ ಬರುತ್ತೆ. ನೋಡಿ ನಮ್ಮ ಟ್ರೈನ್ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅಲ್ಲಿ. 11013 ಕೊಯಂಬತ್ತೂರು ಎಕ್ಸ್ಪ್ರೆಸ್ 1209ಗೆ 1209 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಹೇಳು. ಹೆಂಗದ
ಸೆಂಟ್ರಲ್ ರೈಲ್ವೇಸ್ನ ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್ ಆಗಿರುವಂಥ ಗುಂತಕಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಟೈಮ್ ಇವಾಗ ಕರೆಕ್ಟಾಗಿ 1:10 ಆಗ್ತಿದೆ. ನಮ್ಮ ಟ್ರೈನ್ ಇಲ್ಲಿಗೆ 10 ಮಿನಿಟ್ಸ್ ಮುಂಚೆ ಬಂದಿದೆ. 1:20ಗೆ ಬಂದು 1:25 ಇಲ್ಲಿಂದ ಡಿಪಾರ್ಟ್ ಆಗಬೇಕಾಗಿತ್ತು. ಬಟ್ ಇವಾಗ 10 ಮಿನಿಟ್ಸ್ ಅರ್ಲಿ ಬಂದಿರೋದ್ರಿಂದ ನಮಗೆ 15 ನಿಮಿಷ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಗುಂತಕಲ್ ಸ್ಟೇಷನ್ ಕೋಡ್ ಬಂದ್ಬಿಟ್ಟು GTL. ಇದನ್ನು ಗುಂತಕಲ್ ಜಂಕ್ಷನ್ ಅಂತ ಕರೀತಾರೆ. ಏನಕ್ಕೆ ಅಂದರೆ ಇಲ್ಲಿ 3 ಲೈನ್ ಕನೆಕ್ಟ್ ಆಗುತ್ತೆ. ಒಂದು ನಾವು ಹೋಗ್ತಾ ಇರೋ ಮುಂಬೈ ಚೆನ್ನೈ ಲೈನು, ಆಮೇಲೆ ಗುಂತಕಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗೋ ಒಂದು ಲೈನು, ಆಮೇಲೆ ವಿಜಯವಾಡದಿಂದ ಗುಂತಕಲ್ ಮಾರ್ಗವಾಗಿ ಹುಬ್ಳಿಗೆ ಹೋಗುವಂಥ ಲೈನು. ಒಂದು 3 ಲೈನ್ ಕನೆಕ್ಟ್ ಆಗೋದ್ರಿಂದ ಇದನ್ನು ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿ ಟೋಟಲ್ ಆಗಿ 7 ಪ್ಲ್ಯಾಟ್ಫಾರ್ಮ್ಸ್ ಇದೆ, ಆಮೇಲೆ 7 ಟ್ರ್ಯಾಕ್ಸ್ ಇದೆ. ಟೋಟಲ್ ಆಗಿ ಡೈಲಿ 121 ಟ್ರೈನ್ಸ್ ಇಲ್ಲಿ ಆಲ್ಟ್ ಆಗುತ್ತೆ. 7 ಟ್ರೈನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿ 7 ಟ್ರೈನ್ಸ್ ಇಲ್ಲಿ ಒರಿಜಿನೇಟ್ ಆಗುತ್ತೆ. ಗುಂತಕಲ್ ಜಂಕ್ಷನಲ್ಲಿ ನಮಗೆ ಫುಡ್ ರೆಸ್ಟೋರೆಂಟ್ಸು ಜಾಸ್ತಿನೇ ಇರುತ್ತೆ. ಇದು ನೋಡಿ, ಸುನಿಲ್ ಕ್ಯಾಟ್ರಿಂಗ್ ಸರ್ವಿಸಸ್, ಆಮೇಲೆ IRCT ಫುಡ್ ಪ್ಲಾಜಾ ಇದೆ. ಮತ್ತು ನಾವು ಪಾರ್ಸೆಲ್ ಕೂಡ ತೊಗೊಬೋದು. ನಾವು ಅದೇ ಮಾಡೋದು ಇವಾಗ. ನೋಡಿ, ಫುಟ್ ಓವರ್ ಬ್ರಿಡ್ಜ್ ಇದೆ, ಆಮೇಲೆ ಎಸ್ಕಲೇಟರ್ ಇದೆ ಪ್ಲ್ಯಾಟ್ಫಾರ್ಮ್ ನಂಬರ್ಸ್ ಹೋಗೋದಕ್ಕೆ. ನಾವು ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿದ್ದೀವಿ. அப்போ இங்கேருந்து எங்கே வருவீங்க? இங்கேருந்து ஆக்சுவலி நாங்கள் 4 ட்ரெயின்ஸ் நாங்கள் ஃபுல்லாக டெம்பிள் பார்த்துட்டு அப்படியே வரோம். ಓಕೆ, ಊಟ ಮಾಡಿ ಆಯಿತು. ಸ್ವಲ್ಪ ಮಲ್ಕೋಣ ಅಂದ್ಬಿಟ್ಟು ಅಪ್ಪರ್ ಬರ್ತಿಗೆ ಬಂದಿದ್ದೀನಿ. ಇನ್ನು ನೆಕ್ಸ್ಟು ಅನಂತಪುರ ಸ್ಟೇಷನ್ ಬರುತ್ತೆ. ಅದಾದಮೇಲೆ ಧರ್ಮವರಂ ಸ್ಟೇಷನು. ಅನಂತಪುರನ ಸ್ಕಿಪ್ ಮಾಡ್ತೀನಿ. ಎಲ್ಲಿಂದ ಎಚ್ಚರ ಆಗುತ್ತೋ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. A few moments later. ಟೈಮ್ ಇವಾಗ ಕರೆಕ್ಟಾಗಿ 3:30 ಆಗ್ತಾ ಇದೆ. ನಮ್ಮ ಟ್ರೈನು ಧರ್ಮವರಂ ಜಂಕ್ಷನ್ ಆಲ್ರೆಡಿ ಬಂದು ಎಷ್ಟಾಯ್ತಾಯಿತು ಬ್ರೋ? 40 ನಿಮಿಷ ಆಯ್ತಂತೆ. ನಾನೀಗ ಜಸ್ಟ್ ಎದ್ದು ಅದು ಇವರು ಎಬ್ಬಿಸಿದ್ರು, ನಮ್ಮ ಆಶೀರ್ವಾದ ಅವರು. ಮತ್ತು ಎಬ್ಬಿಸಿದ್ದಕ್ಕೆ ಇದ್ದೆ. 40 ನಿಮಿಷ ನಿಲ್ಲಿಸಿದ್ದಾರೆ. ಇವಾಗ ಅಲ್ಲಿ ವಿಸಲ್ ಹಾಕಿದ್ರು. ಇನ್ನೇನು ಹೊಡುತ್ತೆ ಟ್ರೈನು. ಅನಂತಪುರ ಜಂಕ್ಷನ್ ಸ್ಕಿಪ್ ಮಾಡಿದೆ. ಒಳ್ಳೆ ನಿದ್ದೆ ಆಯಿತು. ಈಗ ನೆಕ್ಸ್ಟ್ ಇಲ್ಲಿಂದ ಧರ್ಮವರಂ ಆದಮೇಲೆ ಪುಟ್ಟಬರ್ತಿ, ಅದೇ ಶಾಂತಿ ನಿಲಯಂ ಪುಟ್ಟಬರ್ತಿ, ಹಿಂದೂಪುರ. ಸೊ ಇದನ್ನು ಜಂಕ್ಷನ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಧರ್ಮವರಂ ಇಲ್ಲಿ ಒಂದು ನಾವು ಹೋಗ್ತಾ ಇರೋ ಒಂದು ಲೈನು, ಆಮೇಲೆ ಇನ್ನೊಂದು ಕದಿರ್ ದೇವರಪಲ್ಲಿ ಅಂತ ಇಲ್ಲಿಂದ ಅದೊಂದು ಲೈನ್ ಕನೆಕ್ಟ್ ಆಗುತ್ತೆ. ಧರ್ಮವರಮಿಂದ ಪೆನುಗೊಂಡ ಅದೊಂದು ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಜಂಕ್ಷನ್ ಅಂತ ಕರೀತಾರೆ. ನಾನು ಹೋಗೋಣ. SSPN ಅಂದರೆ ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂಗೆ ಬಂದಿದೆ ನಮ್ಮ ಟ್ರೈನು.
ಟೈಮ್ ಇವಾಗ ಅಲ್ಲಿ ಡಿಸ್ಪ್ಲೇ ನೋಡ್ಬೋದು ಕರೆಕ್ಟಾಗಿ 4 ಗಂಟೆ 3 ನಿಮಿಷ ಆಗ್ತಾಯಿದೆ. ಸೊ ಇಲ್ಲಿ 2 ನಿಮಿಷ ಸ್ಟಾಪ್ ಇದೆ ಟ್ರೈನ್ಗೆ. ಸೊ ಇದಾದಮೇಲೆ ಡೈರೆಕ್ಟು ಹಿಂದೂಪುರ ಬರುತ್ತೆ. ಸ್ಟೇಷನ್ ಬಂದ್ಬಿಟ್ಟು ಆ ಕಡೆ ಇದೆ. ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂ ಪುಟವರ್ತಿ ಅನ್ನೋದು ಮುಂಚೆ ಅನಂತಪುರ ಡಿಸ್ಟಿಕಲ್ಲಿತ್ತು. ಇವಾಗ ಅದನ್ನೇ ಒಂದು ಡಿಸ್ಟ್ರಿಕ್ಟ್ ಮಾಡಿದ್ದಾರೆ. ಓಕೆ, ಸಪ್ರೇಟ್ ಡಿಸ್ಟ್ರಿಕ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟು ಇಲ್ಲಿಂದ ಹಿಂದೂಪುರ ಬರುತ್ತೆ. ಪೆನುಗೊಂಡನ್ ಕೂಡ ಸ್ಕಿಪ್ ಮಾಡುತ್ತೆ ನಮ್ಮ ಟ್ರೈನು. ಸೊ ಇಲ್ಲಿ 3 ಟ್ರ್ಯಾಕ್ಸ್ ಇದೆ ಮತ್ತು 3 ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಡೈಲಿ 80 ಟ್ರೈನ್ಸ್ ಆಲ್ಟ್ ಆಗುತ್ತೆ ಇಲ್ಲಿ. ಆಮೇಲೆ 2 ಟ್ರೈನ್ ಒರಿಜಿನೇಟ್ ಆಗುತ್ತೆ. 2 ಟ್ರೈನ್ ಒರಿಜಿನೇಟ್ ಆಗೋದು ಯಾವುದು ಅಂದರೆ, ಒಂದು ಪ್ರಶಾಂತಿ ನಿಲಯಮಿಂದ ಚೆನ್ನೈ ಸೆಂಟ್ರಲ್ಗೆ ಹೋಗುವಂಥ ವೀಕ್ಲಿ ಎಕ್ಸ್ಪ್ರೆಸ್ಸು. ಇನ್ನೊಂದು ಬಂದ್ಬಿಟ್ಟು ಇಲ್ಲಿಂದ ಕೋಲ್ಕತ್ತಾ ಹೌರಾಗೆ ಹೋಗುತ್ತೆ, SSPN ಟು ಹೌರಾ. ಅದು ಕೂಡ ವೀಕ್ಲಿ ಎಕ್ಸ್ಪ್ರೆಸ್ಸು. ಬನ್ನಿ, 2 ಮಿನಿಟ್ಸ್ ಆಯಿತು, ಇನ್ನು ಹೊರಡುತ್ತೆ ನಮ್ಮ ಟ್ರೈನ್ ಇಲ್ಲಿಂದ. ಆ ಡೋಮ್ ಥರ ಕಾಣಿಸ್ತಾ ಇದೆಯಲ್ಲ, ಅದು ಎಂಟ್ರೆನ್ಸು ಪುಟವರ್ತಿದು. ಇಲ್ಲಿಂದ ಪುಟವರ್ತಿ ಬಂದ್ಬಿಟ್ಟು 8 ಕಿಲೋಮೀಟರ್ಸ್ ಆಗುತ್ತೆ. ಸೊ ಪ್ರಶಾಂತಿ ನಿಲಯಂ ನಿಮಗೆಲ್ಲರಿಗೂ ಗೊತ್ತಿರೋದೆ, ಶ್ರೀ ಸತ್ಯಸಾಯಿ ಬಾಬಾ, ಫೇಮಸ್ ಸತ್ಯಸಾಯಿ ಬಾಬಾ ಇದ್ರಲ್ಲ, ಅವ್ರ ಆಶ್ರಮ ಅದು. ಪ್ರಶಾಂತಿ ಎಕ್ಸ್ಪ್ರೆಸ್ ಬರ್ತಾ ಇದೆ ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ಅವನಿಗೋಸ್ಕರನೇ ನಮ್ಮ ಟ್ರೈನ್ನ ಸುಮಾರು 3/4 ಗಂಟೆ ನಿಲ್ಲಿಸಿದ್ದಾರೆ. ಇದೆಂಥ ಒಂದು ವರ್ಸ್ಟ್ ಸಿಚುವೇಶನ್ ಅಂದರೆ, ಬಿಡಿ ಇದೊಂಥರ ಒಳ್ಳೆಯದೇ. ಯಾಕಂದರೆ ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ಔಟ್ಸ್ಕಟ್ಸಲ್ಲಿ ನಿಂತ್ಕೊಳ್ಳೋದಕ್ಕಿಂತ ಇಲ್ಲೇ ಲೇಟಾಗಿ ಮತ್ತು ಅಲ್ಲಿ ಬೇಗ ಹೋಗ್ರೆ ಬೆಟರ್. ಅದು ನೋಡಿ, ಅನೌನ್ಸ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಟ್ರೈನ್ ಮಧ್ಯಾಹ್ನ 2:15ಗೆ ಬ್ಯಾಂಗ್ಳೂರು ಸಿಟಿ ಜಂಕ್ಷನ್ನಿಂದ ಹೊರಡುತ್ತೆ. ಪುಟವರ್ತಿ, ಆಮೇಲೆ ಅನಂತಪುರ್, ವಿಜಯವಾಡ, ವಿಶಾಖಪಟ್ಟಣಂ ಮೇಲೆ ಭುವನೇಶ್ವರ್ಗೆ ಹೋಗುತ್ತಿದ್ದು. WFP ವ್ಯಾಪ್ ವಿಜಯವಾಡ ಲೋಕೋ. ಜನರಲ್ ಆಲ್ರೆಡಿ ಕುತ್ಕೊಂಡು ಬರ್ತಾ ಇದ್ದಾರೆ. ಫುಲ್ ಆಗ್ಬಿಟ್ಟಿದೆ ಜನರಲ್. ಪ್ರಶಾಂತಿ ಎಕ್ಸ್ಪ್ರೆಸ್ ಬಂತು. ಇವಾಗ ನಮ್ಮ ಟ್ರೈನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಟೈಮ್ ನೋಡಿ ಕರೆಕ್ಟಾಗಿ 4:53. ಅಂದರೆ ಕರೆಕ್ಟಾಗಿ 50 ನಿಮಿಷ ಲೇಟಾಗಿ ನಮ್ಮ ಟ್ರೈನು ಪುಟವರ್ತಿ ರೈಲ್ವೆ ಸ್ಟೇಷನಿಂದ ಹೊರಡ್ತಾ ಇದೆ. ಸಾಯಿ ಪ್ರಶಾಂತಿ ನಿಲಯಂ. ಟೈಮ್ ಇವಾಗ ಕರೆಕ್ಟಾಗಿ 5:40 ಆಗ್ತಾಯಿದೆ. ನಮ್ಮ ಟ್ರೈನ್ ಇವಾಗ ಹಿಂದೂಪುರ್ ರೈಲ್ವೆ ಸ್ಟೇಷನ್ ಸೇರಿಕೊಂಡಿದೆ. ಆ್ಯಕ್ಚುಲಾಗಿ ಅಫಿಷಿಯಲ್ ಅರೈವಲ್ ಟ್ರೈನ್ ಪ್ರಕಾರ ಇಲ್ಲಿಗೆ 5 o'clock ಬಂದು 5:02ಗೆ ಹೊರಡಬೇಕಾಗಿತ್ತು. ಬಟ್ ಪ್ರಶಾಂತಿ ನಿಲಯಂ ಅಲ್ಲಿ ಡಿಲೇ ಆಗಿದ್ದರಿಂದ 40 ಮಿನಿಟ್ಸ್ ಲೇಟಾಗಿ ಬಂದಿದೆ ನಮ್ಮ ಟ್ರೈನು. ಸೊ ಈ ಸ್ಟೇಷನಲ್ಲಿ 2 ಮಿನಿಟ್ಸ್ ಸ್ಟಾಪ್ ಇದೆ ಈ ಟ್ರೈನ್ಗೆ. ಇಲ್ಲಿಂದ ನೆಕ್ಸ್ಟು ಗೌರಿಬಿದನೂರು. ಸೊ ಹಿಂದೂಪುರ್ ಏನಕ್ಕೆ ಫೇಮಸ್ ಅಂದರೆ, ಹಿಂದೂಪುರಿಂದ ಒಂದು 10 ಕಿಲೋಮೀಟರ್ಸ್ ಆದರೆ ಲೇಪಾಕ್ಷಿ ಫೇಮಸ್ ಟೆಂಪಲ್ ಇದೆ ಅಲ್ಲಿ. ಓಕೆ, ಸೊ 2 ಮಿನಿಟ್ಸ್ ಆಲ್ಟ್ ಆದಮೇಲೆ ನಮ್ಮ ಟ್ರೈನ್ ಇವಾಗ ಹಿಂದೂಪುರ್ ರೈಲ್ವೆ ಸ್ಟೇಷನಿಂದ ಹೊರಡ್ತಾ ಇದೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು HDP. ಇಲ್ಲಿ ಬರೀ 2 ಪ್ಲ್ಯಾಟ್ಫಾರ್ಮ್ಸ್ ಇದೆ.
ಬಾಯ್ ಬಾಯ್. ಟ್ರೈನ್ ಇವಾಗ ಕರೆಕ್ಟಾಗಿ 6 o'clock ಆಗ್ತದೆ. ಇಷ್ಟೊತ್ತವರೆಗೂ ಆಂಧ್ರದಲ್ಲಿ ಟ್ರಾವೆಲ್ ಮಾಡಿದ್ದು ನಮ್ಮ ಟ್ರೈನು ಮತ್ತೆ ಕರ್ನಾಟಕಕ್ಕೆ ಬಂದಿದೆ, ಗೌರಿಬಿದನೂರಿಗೆ. ಸೊ ಇಲ್ಲಿಂದ ಇಲ್ಲಿ ಈ ಟ್ರೈನಿಗೆ ಬರೀ 1 ನಿಮಿಷ ಸ್ಟಾಪು, ಇನ್ನೂ 40 ಮಿನಿಟ್ಸ್ ಇದೆ ಅನ್ನೋದು ಹಂಗೆ ಹೋಗ್ತಾ ಇದೆ. ನೆಕ್ಸ್ಟ್ ಇಲ್ಲಿಂದ ಬ್ಯಾಂಗ್ಳೂರು ಈಸ್ಟೇ ಸ್ಟಾಪ್ ಇರೋದು ಈ ಟ್ರೈನಿಗೆ. ಮಧ್ಯದಲ್ಲಿ ರಾಜಾನಕುಂಟೆ ಆಗಲಿ, ದೊಡ್ಡಬಳ್ಳಾಪುರ ಆಗಲಿ, ಯಲಹಂಕ ಆಗಲಿ ಯಾವುದೇ ಸ್ಟಾಪೇ ಇಲ್ಲ. Later. ಇವಾಗ 8:20 ಆಗ್ತಾ ಇದೆ. ನಮ್ಮ ಟ್ರೈನ್ ಇವಾಗ ಬ್ಯಾಂಗ್ಳೂರು ಕಂಟೋನ್ಮೆಂಟಿಗೆ ಬಂದಿದೆ. ಗುರು ನಿಜವಾಗ್ಲೂ ಈ ಟ್ರೈನು ಪೇಷನ್ಸ್ನ ಚೆಕ್ ಮಾಡುತ್ತೆ. ಅನಂತಪುರಿಂದ 7 hours ತಗೊತಾ ಇದೆ ಟ್ರೈನು. ಮತ್ತು ಅನ್ಶೆಡ್ಯೂಲ್ಡ್ ಸ್ಟಾಪ್ಸು ತುಂಬ ಇದೆ. ಎಲ್ಲಿ ಇದ್ರ ಹತ್ರ ಪುಟವರ್ತಿ ಸಾಯಿಬಾಬಾ ಪುಟವರ್ತಿ ಹತ್ರ ಒಂದು 50 ಮಿನಿಟ್ಸು, ಅಲ್ಲಿಂದ ಬಿಟ್ಟಿದ ತಕ್ಷಣ ವಡ್ರಳ್ಳಿ ಅನ್ನೋ ಹತ್ರ ಒಂದು ಹತ್ರ ನಿಲ್ಲಿಸಿದ್ರು. ಇಲ್ಲಿ ರಾಜಾನಕುಂಟೆ ಆಚೆ ಯಲಹಂಕ ಹತ್ರ ಸ್ವಲ್ಪ ನಿಲ್ಲಿಸಿದ್ರು. ಯಲಹಂಕ ಹತ್ರ ನಿಲ್ಲಿಸಿದ್ರು, ಬಟ್ ಹೆಂಗೆ ನಿಲ್ಲಿಸಿದ್ರು ಅಂದರೆ ಒಂಥರ ಆ ಕಡೆ ಈ ಕಡೆ ಫುಲ್ಲು ಗಲೀಜು ಆ ಥರ ಪ್ಲೇಸಲ್ಲಿ ನಿಲ್ಲಿಸಿದ್ರು. ಯಲಹಂಕ ಸ್ಟೇಷನಲ್ಲಿ ಇಳ್ಕೊಳ್ಳೋಣ ಅಂದ್ಕೊಂಡೆ ಸ್ಲೋ ಹೋಗ್ತಾಯಿತ್ತು ಅಲ್ಲಿಂದ ನಮ್ಮ ಮನೆಗೆ ಹತ್ರ. ಬಟ್ ಇನ್ನೇನು ಇಳಿಬೇಕು ಅನ್ನೋ ಟೈಮಲ್ಲಿ ಆಕ್ಸಿಲೇಟ್ರ್ ಕೊಟ್ಟ ಹಂಗೆ. ಸೊ ಅದಕ್ಕೋಸ್ಕರ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟ. ಈಗ ಇಲ್ಲಿ ಸುಮಾರು ಜನ ಇಳ್ಕೊಂಬಿಡ್ತಾರೆ. ನೆಕ್ಸ್ಟು ಬ್ಯಾಂಗ್ಳೂರು, ನೆಕ್ಸ್ಟ್ ಸ್ಟಾಪೇ ಬ್ಯಾಂಗ್ಳೂರು, ಇದು KSR ಬ್ಯಾಂಗ್ಳೂರು ಜಂಕ್ಷನ್ನು. ಟೈಮ್ ಇವಾಗ ಕರೆಕ್ಟಾಗಿ 8:42 ಆಗ್ತಾಯಿದೆ. ನಮ್ಮ ಟ್ರೈನು ಫೈನಲ್ ಆಗಿ 1050 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ಮೇಲೆ ಸೊ KSR ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಸೊ ಇಲ್ಲಿ ಈ ಟ್ರೈನಿಗೆ ಲೋಕೋ ರಿವರ್ಸಲ್ಲಿರುತ್ತೆ, ಆಮೇಲೆ 50 ಮಿನಿಟ್ಸ್ ಸ್ಟಾಪ್ ಇರುತ್ತೆ. ಇದು 10 o'clock ಇಲ್ಲಿಂದ ಹೊರಡುತ್ತೆ ಕೊಯಂಬತ್ತೂರಿಗೆ. ಓಕೆ, ಸೊ ಟ್ರೈನ್ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ಚೆನ್ನಾಗೇ ಇತ್ತು. ಬಟ್ ಇದು ಟೈಮಿಂಗ್ ಅನ್ನೋದು ಜಾಸ್ತಿ ಅನ್ನಿಸ್ತು. ಯಾಕೆಂದರೆ ಅನಂತಪುರಿಂದ 7.5 ಗಂಟೆ ತೊಗೊಂಡಿದ್ದಾರೆ. ಮತ್ತು ಅನ್ಶೆಡ್ಯೂಲ್ ಸ್ಟಾಪ್ಸು ಇಲ್ಲ. ಒಂದು ಏನು ಮಾಡಬೇಕಂದ್ರೆ IRCTC ಅವರು ಈ ಟ್ರೈನ್ ಟೈಮಿಂಗ್ಸ್ನ ರಿವ್ಯೂ ಮಾಡಬೇಕು. ಐದರ್ ಮುಂಬೈಯಲ್ಲಿ ಇದನ್ನು ಲೇಟಾಗಿ ಸ್ಟಾರ್ಟ್ ಮಾಡಬೇಕು, ಈ ಟೈಮಿಗೆ ಇಲ್ಲಿ ಬರೋ ಥರ. ಇಲ್ಲಾಂದರೆ ಅಲ್ಲಿ ಕರೆಕ್ಟ್ ಟೈಮ್ 10:30ಗೆ ಸ್ಟಾರ್ಟ್ ಮಾಡಿ ಇಲ್ಲಿ ಬ್ಯಾಂಗ್ಳೂರಿಗೆ ಒಂದು 7 o'clock ರೀಚ್ ಆಗೋ ಥರ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ ಇದು. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ತ್ಕೊಂಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ದಿಸ್ ವಿಡಿಯೋ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.